ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡಗೆ ಸದ್ಯ ಬಿಡುಗಡೆ ಭಾಗ್ಯ ಇಲ್ಲ. ಚಾರ್ಜ್ ಶೀಟ್ನಲ್ಲಿ ಪೊಲೀಸ್ನವರು ಹಲವು ತಪ್ಪು ಎಸಗಿದ್ದಾರೆ ಅಂತ ಪವಿತ್ರ ಗೌಡ ಪರ ವಕೀಲರು ಹೇಳಿದ್ದಾರೆ. ಪೊಲೀಸರ ತಪ್ಪೇನು ಹಾಗಾದ್ರೆ? ವಕೀಲ ಬಾಲನ್ ಹೇಳಿರೋದೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅವ್ರಿಗೆ ಇನ್ನೂ 1 ವರ್ಷ ಜೈಲೂಟ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ ಪರ ವಾದ ಮಾಡ್ತಾ ಇರುವಂಥ ಹಿರಿಯ ವಕೀಲ ಬಾಲನ್, ಚಾರ್ಜ್ ಶೀಟ್ನಲ್ಲಿ ಹಲವು ತಾಂತ್ರಿಕ ದೋಷಗಳಿದ್ದಾವೆ. ವಿಶೇಷವಾಗಿ BNS ಅಡಿಯಲ್ಲಿ ಪವಿತ್ರ ಅರ್ಜಿ ಸಲ್ಲಿಸಿದ್ರಿಂದ ಅವರಿಗೆ ಜಾಮೀನು ಸಿಗಲೇಬೇಕು ಅಂತ ವಕೀಲ ಬಾಲನ್ ವಾದಿಸಿದ್ದಾರೆ. 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ. ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನು ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ಥರ 106 ಇದೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಸೊ ನಿರಪರಾಧಿಗಳಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಮ್ಯಾಕ್ಸಿಮಮ್ 1 ಇಯರ್ ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ. ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಪವಿತ್ರ ಗೌಡ ಪ್ರಕರಣದಲ್ಲಿ ಈಗಾಗಲೇ ಕೂಡ ದಾರಿ ತಪ್ಪಿದೆ. ಕೇಸ್ನಲ್ಲಿ ಪೊಲೀಸ್ನವರು ಕಿತಾಪತಿ ಮಾಡಿದ್ದಾರೆ. 2 ಗಾಡಿಗಳಲ್ಲಿ ಕೂದಲನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೂದಲು FSLಗೆ ಕಳುಹಿಸಿದ್ರೂ ಕೂಡ ಈಗ ರಿಪೋರ್ಟ್ ಬಂದಿದೆ. ಕೇಸ್ ಈಗಾಗಲೇ ದಾರಿ ತಪ್ಪಿದ್ದು ಸರಿದಾರಿಗೆ ತರ್ತಾ ಇದ್ದೀವಿ ಅಂತ ವಕೀಲರು ಹೇಳಿದ್ದಾರೆ. ಎಲ್ಲಾ ಸಾಕ್ಷಿಗಳು ಕ್ಲಿಯರ್ ಆದ್ರೆ ಕೇಸ್ ಕ್ಲೋಸ್ ಆಗುತ್ತೆ. ಪವಿತ್ರ ಕೇಸ್ನಲ್ಲಿ ಪೊಲೀಸ್ನವರ ಚಾರ್ಜ್ ಶೀಟ್ನಲ್ಲಿ ನಿಜ ಸುಳ್ಳು, ಸುಳ್ಳು ನಿಜ ಆಗಿದೆ ಅಂತ ವಕೀಲರು ಹೇಳಿದ್ದಾರೆ. ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ. ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ. ಹಂಗೆಲ್ಲ ಆಗುತ್ತೆ ಕೋರ್ಟಲ್ಲಿ. ಪವಿತ್ರ ಗೌಡ ಪರ ವಕೀಲ ಬಾಲನ್ ಚಾರ್ಜ್ ಶೀಟ್ ಸಲ್ಲಿಸುವಾಗ CRPC ಬಳಸದೆ ಹೊಸದಾದ BNS ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾಗಿದೆ. ಇದು ಕಾನೂನು ಪ್ರಕಾರ ಅಮಾನ್ಯ ಅಂತ ವಕೀಲ ಬಾಲನ್ ವಾದಿಸಿದ್ದಾರೆ. ಇನ್ನು ಸೆಷನ್ ಕೋರ್ಟ್ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಈ ಆದೇಶವನ್ನ ಪರಿಶೀಲಿಸುವುದಕ್ಕೆ ಪವಿತ್ರ ಗೌಡ ಪುನರ್ವಿಮರ್ಶನಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾದರೆ ಪವಿತ್ರ ಗೌಡ ನಿರಪರಾಧಿಯಾಗಿ ಹೊರಬರ್ತಾರೆ. ಅಲ್ಲದೆ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅಂತ ವಕೀಲ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸೆಷನ್ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಂಡ ಕಾರಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದ್ದು ಮುಂದಿನ ವಿಚಾರಣೆ ನಡೆಯುತ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಎಂಬಾತ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಸಂದೇಶವನ್ನು ಕಳುಹಿಸಿದ್ದ ಆ ಕಾರಣಕ್ಕಾಗಿ ನಟ ದರ್ಶನ್ ಮತ್ತವರ ಗ್ಯಾಂಗ್ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ರು. ಪವಿತ್ರ ಗೌಡ ಈ ಪ್ರಕರಣದ A1 ಆರೋಪಿಯಾಗಿದ್ದಾರೆ. ಸದ್ಯ ಪ್ರಕರಣದ ಹೋರಾಟದ ಹಂತದಲ್ಲಿದೆ. ಜಾಮೀನು ಅರ್ಜಿಯ ವಿಚಾರಣೆಗಳು ವಿವಿಧ ಹಂತಗಳಲ್ಲಿ ನಡೀತಾ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.